ಆತ್ಮೀಯ ಬಂಧುಗಳೇ, ಮಹಾಭಾರತ ವಿರಾಟ ಪರ್ವ. ಇದರಿಂದ ಇವತ್ತು ಕೌರವರ ಆಕ್ರಮಣ, ಉತ್ತರನ ಸಾರಥಿಯಾಗಿ ಬೃಹನ್ನಳೆ ಯುದ್ಧಕ್ಕೆ ಹೋಗೋದು, ಮತ್ತೆ ಕೌರವರ ಸೇನೆಯನ್ನು ನೋಡಿ ಭಯದಿಂದ ಓಡ್ ಹೋಗೋದು, ಈ ವಿಷಯದ ಬಗ್ಗೆ ನಾವು ಇವತ್ತು ತಿಳ್ಕೊಳ್ಳೋಣ. ವೈಶಂಪಾಯನರು ಹೇಳ್ತಾರೆ, ರಾಜನೇ, ಯಾವಾಗ ಮತ್ಸ್ಯರಾಜ ವಿರಾಟ ಇದಾನಲ್ಲ, ಅವನು ಗೋವುಗಳನ್ನ ಬಿಡಿಸ್ಕೊಳ್ಳೋದಕ್ಕೆ ತ್ರಿಗರ್ತ ಸೇನೆಯ ಕಡೆಗೆ ಹೋಗ್ತಾನೋ, ದುರ್ಯೋಧನ ಸರಿಯಾದ ಸಮಯವನ್ನು ನೋಡಿ ತನ್ನ ಮಂತ್ರಿಗಳ ಸಹಿತ ಏನು ಮಾಡ್ತಾನೆ, ವಿರಾಟ ನಗರದ ಮೇಲೆ ಆಕ್ರಮಣವನ್ನು ಮಾಡ್ತಾನೆ. ಈ ಕಡೆ ಇವರೆಲ್ಲ ಗೋವುಗಳನ್ನು ಬಿಡಿಸೋದಕ್ಕೆ ಹೋಗಿದ್ದನ್ನು ನೋಡಿ ಅವನೇನು ಮಾಡ್ತಾನೆ, ವಿರಾಟ ನಗರದಲ್ಲಿ ಯಾರೂ ಇರೋದಿಲ್ಲ ವೀರರು ಅಂತ ಅಂದ್ಕೊಂಡು ಅವನೇನು ಮಾಡ್ತಾನೆ, ಆ ನಗರದ ಮೇಲೆ ಆಕ್ರಮಣವನ್ನು ಮಾಡ್ತಾನೆ. ಭೀಷ್ಮ, ದ್ರೋಣ, ಕರ್ಣ, ಕೃಪ, ಅಶ್ವತ್ಥಾಮ, ಶಕುನಿ, ದುಶ್ಯಾಸನ, ವಿವಂಶತಿ, ವಿಕರ್ಣ, ಚಿತ್ರಸೇನ, ದುರ್ಮುಖ, ದುಶ್ಶಲ ಮತ್ತು ಇನ್ನೂ ಬೇಕಾದಷ್ಟು ಮಹಾಸಾರಥಿಗಳು ದುರ್ಯೋಧನನ ಜೊತೆನೇ ಇರ್ತಾರೆ. ಈ ಎಲ್ಲ ಕೌರವ ವೀರರು ಏನು ಮಾಡ್ತಾರೆ, ವಿರಾಟನ 60,000 ಗೋವುಗಳನ್ನ ಏನು ಮಾಡ್ತಾರೆ, ಎಲ್ಲ ಕಡೆಗಳಿಂದ ರಥಗಳಿಂದ ನಿಲ್ಲಿಸ್ಬಿಟ್ಟು ಅದನ್ನೆಲ್ಲ ತಗೊಂಡು ಹೋಗ್ತಾರೆ. ಅವರನ್ನ ತಡಿಯಕ್ಕೆ ಹೋದಾಗ, ಜಗಳಗಳಾದಾಗ ಗೊಲ್ಲರು ಏನು ಮಾಡ್ತಾರೆ, ಆ ಮಹಾರಥಿಗಳನ್ನ ಎದುರಿಸೋದಕ್ಕೆ ಆಗಲಿಲ್ಲ ಅವರಿಗೆ. ಯಾಕಂದರೆ ಅವರು ಮಹಾರಥಿಗಳು, ಇವರು ಗೊಲ್ಲರು, ಇವ್ರಿಗೆ ಎಲ್ಲಿ ಯುದ್ಧ ಮಾಡಕ್ಕೆ ಬರುತ್ತೆ ಅಥವಾ ಅವರನ್ನ ಎದುರಿಸೋದಕ್ಕಾಗತ್ತೆ. ಸೊ ಅವರಿಂದ ಹೊಡೆತ ತಿಂದು ಜೋರಾಗಿ ಕಿರ್ಚ್ಕೊಳ್ಳೋದಕ್ಕೆ ಶುರು ಮಾಡ್ತಾರೆ. ಆಗ ಗೊಲ್ಲರ ಸರದಾರ ಏನು ಮಾಡ್ತಾನೆ, ರಥವನ್ನು ಏರಿ ಅತ್ಯಂತ ದೀನನಾಗಿ ಅಳ್ತಾ ಬಿಕ್ಕಳಿಸ್ತಾ ನಗರಕ್ಕೆ ಬರ್ತಾನೆ. ಅವನು ಸೀದಾ ಅರಮನೆ ಒಳಗಡೆ ಹೋಗಿ ಬಾಗಲ ಹತ್ರ ಹೋಗಿ ನಿಂತ್ಕೊಳ್ತಾನೆ. ಮತ್ತೆ ರಥದಿಂದ ಇಳಿದು ಒಳಗಡೆ ಹೋಗ್ತಾನೆ. ಅಲ್ಲಿ ಅವನಿಗೆ ವಿರಾಟನ ಮಗ ಹುಮಿಂಜಯ ಅಂತಂದ್ಬಿಟ್ಟು ಅವನ ಹೆಸರು, ಅಂದರೆ ಉತ್ತರ ಅಂತ, ಅವನು ಸಿಗ್ತಾನೆ. ಗೋಪರಾಜ ಅವನಿಗೆ ಸಮಾಚಾರವನ್ನೆಲ್ಲ ತಿಳಿಸ್ತಾನೆ ಮತ್ತು ಹೇಳ್ತಾನೆ, ರಾಜಕುಮಾರ, ನಿಮ್ಮ 60,000 ಗೋವುಗಳನ್ನು ಕೌರವರು ತಗೊಂಡು ಹೋಗ್ತಾ ಇದ್ದಾರೆ. ನೀವು ರಾಜ್ಯದ ದೊಡ್ಡ ಹಿತಚಿಂತಕರು. ಈ ಸಮಯದಲ್ಲಿ ಮಹಾರಾಜರು ಇಲ್ಲ. ಸೊ ಅವರ ಅನುಪಸ್ಥಿತಿಯಲ್ಲಿ ನಿಮಗೆ ಇಲ್ಲಿನ ಪ್ರಬಂಧಗಳನ್ನೆಲ್ಲ ಒಪ್ಪಿಸೋಗಿದ್ದಾರೆ. ನೀನು ಇದನ್ನೆಲ್ಲ ನೋಡ್ಕೊ ಅಂತ ಹೇಳಿದ್ದಾರೆ. ಇವಾಗ ನಿಮ್ಮ ಜವಾಬ್ದಾರಿ ಇದು. ಮತ್ತು ಸಭೆಯಲ್ಲಿ ಅವರು ನಿಮ್ಮನ್ನು ತುಂಬ ಪ್ರಶಂಸೆ ಮಾಡಿ ಹೇಳ್ತಾ ಇರ್ತಾರೆ. ಏನು ಹೇಳ್ತಾರೆ, ನನ್ನ ಈ ಕುಲದೀಪಕನಾದಂತಹ ಮಗ ನನ್ನ ಅನುರೂಪ, ನನ್ನ ಹಾಗೆ ಅವನು ದೊಡ್ಡ ಶೂರವೀರನಾಗಿದ್ದಾನೆ ಅಂತಂದ್ಬಿಟ್ಟು ಹೇಳ್ತಾ ಇರ್ತಾರಲ್ಲ. ಅದಕ್ಕೋಸ್ಕರನೇ ಈ ಸಮಯದಲ್ಲಿ ನೀವು ತಕ್ಷಣವೇ ಗೋವುಗಳನ್ನು ಬಿಡಿಸೋದಕ್ಕೆ ಹೊರಡಿ. ಮತ್ತು ಮಹಾರಾಜನ ಮಾತುಗಳನ್ನು ನೀವು ಸತ್ಯವಾಗಿಸಿ ತೋರಿಸ್ಬೇಕು. ಅವ್ರು ಹೇಳೋದಷ್ಟೇ ಅಲ್ಲ, ನೀವು ಅವ್ರು ಹೇಳ್ದಾಗೆ ಮಾಡಿ ತೋರಿಸ್ಬೇಕು ಅಂತಂದ್ಬಿಟ್ಟು ಅವನು ಹುರಿದುಂಬಿಸೋ ಥರ ಹೇಳ್ತಾನೆ ಉತ್ತರ ಕುಮಾರನಿಗೆ. ಸೊ ಆಗ ರಾಜಕುಮಾರ ಅಂತಃಪುರದಲ್ಲಿ ಸ್ತ್ರೀಯರ ಮಧ್ಯದಲ್ಲಿ ಕೂತಿದ್ದ. ಯಾವಾಗ ಅವನು ಗೊಲ್ಲನ ಮಾತನ್ನು ಕೇಳ್ತಾನೋ ಆಗ ತನ್ನ ಬಡಾಯಿ ಕೊಚ್ಕೊಳ್ತಾ ಹೇಳ್ತಾನಂದರೆ, ಅವನಿಗೆ ಅಷ್ಟೊಂದು ಧೈರ್ಯ ಶಕ್ತಿ ಇಲ್ಲದೆ ಇದ್ದರೂ ಕೂಡ ನನಗೆ ಧೈರ್ಯ ಇದೆ, ಶಕ್ತಿ ಇದೆ ಅನ್ನೋ ರೀತಿ ಅವನು ಮಾತಾಡ್ತಾನೆ. ಈ ದಿನ ನಾನು ಗೋವುಗಳು ಯಾವ ಕಡೆ ಹೋಗಿದೆಯೋ ಆ ಕಡೆ ಅವಶ್ಯಕವಾಗಿ ಹೋಗ್ತೀನಿ. ಮತ್ತು ನನ್ನ ಮನಸ್ಸು ಬಹಳ ಮಜಬೂತ ಆಗಿದೆ, ಅಂದರೆ ನನಗೆ ತುಂಬಾ ಧೈರ್ಯ ಇದೆ ಅಂತ. ಆದರೆ ಒಬ್ಬ ಒಳ್ಳೆ ಸಾರಥಿ ಅವಶ್ಯಕತೆ ಇದೆ ನನಗೆ. ಯಾರು ಕುದುರೆಗಳನ್ನು ಓಡಿಸೋದ್ರಲ್ಲಿ ಬಹಳ ನಿಪುಣನಾಗಿರ್ತಾನೋ ಅಂಥ ಒಬ್ಬ ಸಾರಥಿ ಬೇಕು ನನಗೆ. ಈ ಸಮಯದಲ್ಲಿ ನನ್ನ ದೃಷ್ಟಿಯಲ್ಲಿ ನನ್ನ ಸಾರಥಿ ಆಗುವಂಥ ಯಾವುದೇ ಮನುಷ್ಯ ಇಲ್ಲಿಲ್ವಲ್ಲ. ಅದಕ್ಕೋಸ್ಕರ ನೀನು ಶೀಘ್ರವಾಗಿ ಹೋಗ್ಬಿಟ್ಟು ನನಗೋಸ್ಕರ ಯಾವುದಾದ್ರೂ ಒಬ್ಬ ಕುಶಲ ಸಾರಥಿಯನ್ನು ಹುಡ್ಕೊಂಡು ಬಂದರೆ, ಆಗ ನೋಡು ಇಂದ್ರ ಹೇಗೆ ದಾನವರನ್ನ ಭಯಭೀತರನ್ನಾಗಿ ಮಾಡ್ತಾನೋ ಅದೇ ರೀತಿ ನಾನು ಕೂಡ ದುರ್ಯೋಧನ, ಭೀಷ್ಮ, ಕರ್ಣ, ಕೃಪಾಚಾರ್ಯ, ದ್ರೋಣ ಮತ್ತು ಅಶ್ವತ್ಥಾಮ, ಈ ಎಲ್ಲ ಮಹಾನ್ ಧನುರ್ಧಾರಿಗಳಿದಾರಲ್ಲ, ಅವರೆಲ್ಲರಿಂದ ನಾನು ಒಂದೇ ಕ್ಷಣದಲ್ಲಿ ನಮ್ಮ ಗೋವುಗಳನ್ನು ಹಿಂದಿರುಗಿಸಿ ತಗೊಂಡು ಬರ್ತೀನಿ. ಯಾವ ಸಮಯದಲ್ಲಿ ಅವರು ಯುದ್ಧದಲ್ಲಿ ತಮ್ಮ ಪರಾಕ್ರಮವನ್ನು ನೋಡ್ತಾರೋ, ಅಂದರೆ ನಾನು ಯಾವ ರೀತಿ ಯುದ್ಧ ಮಾಡ್ತೀನೋ ಅದನ್ನು ನೋಡ್ತಾರೋ, ಆಗ ಅವರು ಇದನ್ನು ಹೇಳಬೇಕಾಗತ್ತೆ. ಏನು ಹೇಳ್ತಾರೆ, ಇದು ಸಾಕ್ಷಾತ್ ಪೃಥಪುತ್ರ ಅರ್ಜುನನೇ ನಮಗೆ ತೊಂದರೆ ಕೊಡ್ತಾ ಇದ್ದಾನೇನೋ ಅಂತ ಹೇಳಬೇಕು. ಅಂದರೆ ಅರ್ಜುನನ ಹಾಗೆ ಯುದ್ಧ ಮಾಡೋರು ಯಾರೂ ಇಲ್ಲ ಅಂತ ಅವನಿಗೆ ಅನಿಸಿದೆ. ಅದಕ್ಕೋಸ್ಕರ ನಾನು ಯುದ್ಧ ಮಾಡೋ ರೀತಿಯನ್ನು ನೋಡಿ ಅಲ್ಲಿರುವಂಥ ಕೌರವರು, ಆಮೇಲೆ ಭೀಷ್ಮ, ದ್ರೋಣ ಇವರೆಲ್ಲರೂ ಕೂಡ ಅರ್ಜುನನೇ ಬಂದು ಯುದ್ಧ ಮಾಡ್ತಾ ಇದ್ದಾನೇನೋ ಅಂತ ಹೇಳಬೇಕು. ಆ ರೀತಿ ಯುದ್ಧ ಮಾಡ್ತೀನಿ ನಾನು ಅಂತಂದ್ಬಿಟ್ಟು ಅಲ್ಲಿ ಬಡಾಯಿಯನ್ನು ಕೊಚ್ಕೊಳ್ತಾ ಇದ್ದಾನೆ.
ಅಂದರೆ ಈಗ ಸಾರಥಿಯ ಅಗತ್ಯ ನನಗಿದೆ, ಸಾರಥಿನೇ ಇಲ್ಲ ಅಂತಂದ್ಮೇಲೆ ನಾನು ಹೇಗೆ ಹೋಗೋಕ್ಕಾಗತ್ತೆ, ಅದಕ್ಕೆ ಒಬ್ಬ ಒಳ್ಳೆ ಸಾರಥಿಯನ್ನು ಹುಡುಕೊಂಡು ಬಾ, ನೀನು ಕರ್ಕೊಂಡು ಬಾ, ನಾನು ಯುದ್ಧಕ್ಕೆ ಹೋಗ್ತೀನಿ ಅಂತಂದ್ಬಿಟ್ಟು ಇಲ್ಲಿ ಅವನು ಹೇಳ್ತಾ ಇದ್ದಾನೆ. ನೋಡಿ ಕೌರವರು ಎಷ್ಟು ಯೋಚನೆ ಮಾಡಿ ಪ್ಲ್ಯಾನ್ ಮಾಡಿದ್ದಾರೆ ಅಂತಂದ್ಬಿಟ್ಟು ಆ ಕಡೆ ಇರೋರನ್ನೆಲ್ಲ ಕಳಿಸ್ಬಿಟ್ಟು ಆಮೇಲೆ ಇವರು ವಿರಾಟನಗರದ ಮೇಲೆ ಆಕ್ರಮಣ ಮಾಡಿದ್ದಾರೆ. ಯಾಕೆ ಅಂದರೆ ಅಲ್ಲಿ ಯಾರೂ ವೀರರಿರೋದಿಲ್ಲ, ಅಂಥ ಸಮಯದಲ್ಲಿ ಆಕ್ರಮಣ ಮಾಡಿದ್ರೆ ಆ ನಗರವನ್ನು ನಾವು ಗೆಲ್ಬೋದು ಈಸಿಯಾಗಿ ಅಂತಂದ್ಬಿಟ್ಟು ಈ ರೀತಿ ಒಂದು ಪ್ಲ್ಯಾನ್ ಮಾಡಿದ್ದಾರೆ. ಈಗ ಉತ್ತರ ಕುಮಾರ ಸಾರಥಿಯನ್ನು ಕರ್ಕೊಂಡು ಬಾ ಅಂತ ಹೇಳಿದ್ದಾನೆ. ಮುಂದುವರೆದೇನಾಗುತ್ತೆ ಅಂತಂದ್ಬಿಟ್ಟು ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.